ಬೆಳಗಾವಿ ಪ್ರದೇಶದಲ್ಲಿ ಅವರು ವಕೀಲ ವೃತ್ತಿ ಪ್ರಾರಂಭ ಮಾಡಿದ್ರು ಕೂಡ ಆ ಒಂದು ಪ್ರದೇಶಕ್ಕೆ ಒಗ್ಗಿಕೊಳ್ಳುವುದಿಲ್ಲ. ಮೇಲಿನ ಮೇಲೆ ಅನಾರೋಗ್ಯ ಗೊತ್ತಾಗಿರುವುದರಿಂದ ಅವರು ನಮ್ಮ ವಿಜಯಪುರ ಜಿಲ್ಲೆಯ ಭಾಗ್ಯದ ತವನಿದೆಯೋ ಏನೋ, ಭಾಗ್ಯದ ಬೆಳಕು ಹೆಬ್ಬಾಗಿಲು ತೆರೆಯುತ್ತೇನೋ, ಅವರು ವಿಜಯಪುರಕ್ಕೆ ಬರ್ತಾರೆ ವಕೀಲ ವೃತ್ತಿ ಮಾಡಿದ್ರು. ಯಾಕೆಂದ್ರೆ ಅವರು ಹೆಂಡತಿ ಊರು ಇಲ್ಲೇ ಈ ಕಡೆ ಇದೇ ಭಾಗ ಇರೋದ್ರಿಂದ ಸಹಜವಾಗಿ ಅವರ ಮಾವ ವಿಚಾರಧಾರೆ ಎಲ್ಲ ಇಲ್ಲಿ ಬರ್ಬೇಕಂತೇಳಿ ಬಂದಿದ್ದು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡ್ಕೊಳ್ರಿ. BLD ಸಂಸ್ಥೆ ಅಂತಕ್ಕಂಥದ್ದು ಇರದೇ ಇದ್ರೆ, ಸಹಕಾರಿ ಬ್ಯಾಂಕ್ ಅಂತಕ್ಕಂಥ ಇರದೇ ಇದ್ರೆ, ವಿಜಯಪುರದ SS ಹೈಸ್ಕೂಲು 1910ರಲ್ಲಿ ತೆಗೆದೇ ಇದ್ರೆ, ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಎಷ್ಟು ಇವತ್ತು ಹೆಣ್ಣು ಮಕ್ಕಳು ಭಾಳ ನೆನೆಸ್ಬೇಕು ಅವ್ರನ್ನ. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರ್ಲಾಕ ಇವತ್ತಿಗೂ ಕೂಡ ಇವತ್ತಿಗೂ ಅಂಥದ್ರಲ್ಲಿ ಆ ಕಾಲದಲ್ಲಿ ಹೆಣ್ಣು ಮಕ್ಕಳ ಪ್ರತ್ಯೇಕ ಶಾಲೆಯನ್ನು ತೆರೆದ್ರಲ್ಲ. ಮತ್ತೆ ಮುಂದೆ ಈ ಭಾಗಕ್ಕೆ ಕಾಲೇಜೇ ಇದ್ದಿದ್ದಿಲ್ಲ, ವಿಜಯ ಕಾಲೇಜ್ ತೆಗೆದ್ರು ಪದ್ಮನಾಭ ಸ್ವಾಮಿಗಳ ಜೊತೆ. ಹೇಳ್ತಾ ಹೋದ್ರೆ ಬಹಳ ಉದ್ದದ ಪಟ್ಟಿಯೇ ನಡೀತಾ ಇದೆ. ಎಲ್ಲವನ್ನು ನಾನು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಸುದೀರ್ಘ ಲೇಖನವನ್ನು ಆಯ್ದ ಬರಹಗಳನ್ನ ಪಾಯಿಂಟ್ ಮಾಡಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಸಮಯ ಅನ್ನೋದು ಬಹಳ ಮುಖ್ಯ. ಒಂದು ಘಟನೆಯನ್ನು ಹೇಳಿ ಇನ್ನೇನು ಮುಗಿಸ್ಬಿಡ್ತೀನಿ ನಾನು. ಅವರ ಸಂಧ್ಯಾ ಕಾಲದಲ್ಲಿ ಅವರು ಹಾಸಿಗೆ ಹಿಡಿದಿರ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಗಳು ತಮ್ಮ ಹೆಸರು ಸಿದ್ದೇಶ್ವರ ಅಪ್ಪಾಜಿಯವರ ಗುರುಗಳು. ಇವತ್ತಿಬ್ಬರೂ ಇಲ್ಲ, ಮಲ್ಲಿಕಾರ್ಜುನ ಸ್ವಾಮಿಗಳಿಲ್ಲ, ಸಿದ್ದೇಶ್ವರ. ಕೋಕು ಹೊಳಕಟ್ಟಿ ಅಂತ ಗಂಗಮ್ಮಯ್ಯವರು ಹಾಸಿಗೆ ಹಿಡಿದಾರ. ಹೋಗಿ ಮಾತನಾಡಿಸಿ ಬರ್ಬೇಕಂತೇಳಿ ಇಬ್ಬರು ಕೂಡ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನಿಮಗಾಗಿ ನೀವೇನು ಮಾಡ್ಕೊಳ್ಳಿಲ್ಲ, ಬಾಡಿಗೆ ಮನೆ. ಅವರು ಇರ್ತಕ್ಕಂಥ ಬಾಡಿಗೆ ಏರಿಯಾಗಳು ವಿಜಯಪುರದಲ್ಲಿ ಎಲ್ಲ ಓಣಿಗಳಲ್ಲಿ ಅದಾರ. ಅದಕ್ಕೆ ನಿಜ ಸರ್, ಏನಾದರೂ ನಮ್ಮ ಭಕ್ತರ ಕಡೆಯಿಂದ ನಾವು ಏನಾದರೂ ನಿಮಗೆ ಅನುಕೂಲ ಮಾಡಬೇಕೇನಪ್ಪ ಅಂತ ಹೇಳಿ ಒಂದು ಮಾತು ಮಲ್ಲಿಕಾರ್ಜುನ ಸ್ವಾಮಿಗಳು ಕೇಳ್ತಾರೆ. ಇದನ್ನೆಲ್ಲ ಶಿಷ್ಯರಾದಂಥ ಸಿದ್ದೇಶ್ವರ ಅಪ್ಪಾಜಿಯವರು ಸುಮ್ಮ ಕೂತು ಮಕ್ಕಳು ಸುಮ್ಮ ಕೇಳ್ತಿರ್ತಾರೆ. ಅವ್ರು ಒಂದು ಮಾತು ಹೇಳ್ತಾರೆ. ಅವಾಗ ಏನೂ ಹೇಳೋದಲ್ಲ ಅವರು, ತಮ್ಮ ತಲೆದಿಂಬಿನ ಅಡಿಯಲ್ಲಿ ಇರ್ತಕ್ಕಂಥ ವಚನ ಕಟ್ಟುಗಳನ್ನು ತೆಗೆದು ಅವ್ರ ಕೈ ಕೊಟ್ಟು ಒಂದು ಮಾತು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದ್ರೆ, ಎಲ್ಲವನ್ನ ನಾನು ಮಾಡಿದ್ದೇನೆ, ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಇವು ಒಂದಿಷ್ಟು ಉಳಿದಾವ್ರು ಅಪ್ಪಾಜಿ ಉಳಿದಾವು, ಆದ್ರೆ ನಾ ಮಾಡ್ಬೇಕಂತಿನ ನನ್ನ ಶರೀರ ಸಹಕರಿಸ್ತಾ ಇಲ್ಲ. ಅದಕ್ಕೆ ಇವುಗಳನ್ನ ಮುದ್ರಿಸಿ ಬಿಟ್ರೆ ನನಗೆ ಅದೇ ಅಂತ ಏನಾದರೂ ಕೇಳ್ಬೋದಾಗಿತ್ತು. ಇನ್ನೊಂದು ಸಣ್ಣ ಘಟನೆಯನ್ನು ನೆನಪಾಗ್ತದ. ಯಾಕೆಂದ್ರೆ ಅವರು ಸೈಕಲ್ ಮೇಲೆ ಅಡ್ಡಾಡ್ತಿದ್ರು. ಆದ್ರೆ ವಿಜಯಪುರ ಜನ ಆಗಿನ ಜನ ಯಾರೂ ನೋಡಿಲ್ಲತ್ತವ್ರು ಸೈಕಲ್ ಮೇಲೆ ಹತ್ತಿ ಅಡ್ಡಾಡೋದು. ಕೈಯಾಗ ಹಿಡ್ಕೊಂಡು ಆಸರೋದು, ಕೋಲು ವಯಸ್ಸು ಹೋದ ಮೇಲೆ ಕೋಲ್ ಹೆಂಗಿರ್ತಾರ ವಯಸ್ಸಾದವ್ರಿಗೆ, ಸೈಕಲ್ ಹಿಡ್ಕೊಂಡು ಹೋಗ್ತಿದ್ರು. ಹೋಗೋ ಹೊತ್ನ್ಯಾಗ ಒಂದಿನ ಒಟ್ಟ ಉಳ್ಳಾಕ ಏನೂ ಇಲ್ಲ ಮನ್ಯಾಗ, ಏನೇನಿಲ್ಲ. ಒಂದು ಹಿತಚಂದ್ರಕ್ಕೆ ಮುದ್ರಣಾಲಯ ಸುವರ್ಣ ಬಹುಪತ್ರಿಕೆ 35 ವರ್ಷ ನಡೀತಾರ, ಅದನ್ನು ಮಾಡ್ಕೋತ ಇದನ್ನು ಅದರಲ್ಲೇ ಬಂದಿದ್ರು. ಸ್ವಲ್ಪ ಏನಾದರೂ ಉಪಯೋಗ ಮಾಡ್ಕೋತಿದ್ದಂಥ ಸಂದರ್ಭ. ಕೊನೆಗೆ ವಯಸ್ಸು ಮೀರಿದೆ, ಕೈಕಾಲು ನಡೆತಾವ, ತಿನ್ನಾಕ ಮನೆಯಾಗ ಏನೂ ಇಲ್ಲ. ಅವತ್ತು ಉಣ್ಣಾಕ ಒಂದು ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಹೋಗ್ತಾರ, ಹೋಗಿ ಗುಮಾಸ್ತನ ಕೇಳ್ತಾರೆ, ಒಂದು ಏನಾರು ಗಲ್ಲಾಪೇಟೆಗಳು ಒಂದು 20 ರೂಪಾಯಿ ಇದ್ರೆ ಕೊಡಪ್ಪ ಅಂತ ಹೇಳಿ. ಅವ್ರಂತಾರ ಎಲ್ಲ ಹುಡುಕಾಡಿ ಗಲ್ಲಾಪೇಟೆಗೆ ನೋಡ್ತಾರ, ಒಂದು 20 ರೂಪಾಯಿ ಸಿದೈತಿರು, 20 ರೂಪಾಯಿ ಸಿದೈತಿರು. ಅವರು ಒಡನೆ ಮತ್ತೆ ಅದೇ ಸೈಕಲ್ ತಗೊಂಡು ವಿಧಿ ಇಲ್ಲದೆ ಸುಮ್ಮ ಮನೆ ಕಡೆ ಹೋಗ್ತಿರ್ತಾರೆ. ನೋಡಿ ಹೆಂಗಂದ್ರೆ ಶಿವ ಹೆಂಗ ತತ್ವ ಪರೀಕ್ಷೆ ಮಾಡ್ತಾನಂದ್ರೆ ಕಟ್ಟ ಕಡೆಯವರೆಗೂ ಪರೀಕ್ಷೆ ಮಾಡ್ತಾನೆ ಮನುಷ್ಯರನ್ನು, ಕಟ್ಟ ಕಡೆಯವರೆಗೂ. ಮುಂದೆ ಒಂದು ಕ್ಷಣದಾಗ ಒಂದು ಎತ್ತಿಕೊಳ್ತಾನೆ. ಒಂದು ಮನಿ ಆರ್ಡರ್ ಬರ್ತದೆ ಅದೇ ಕ್ಷಣಕ್ಕೆ. ನೋಡಿ ಹೆಂಗ ಮನಿ ಆರ್ಡರ್ ಬರ್ತದೆ. ಆ ಮನಿ ಆರ್ಡರ್ ಯಾರೋ ಚಂದಾದವರು, ಶಿವಾನುಭವ ಪತ್ರಿಕೆ ಯಾರೋ ಚಂದಾದವರು ಯಾವಾಗೋ ಕಳಿಸಿದ ಮನಿ ಆರ್ಡರ್ ಅದೇ ಕ್ಷಣಕ್ಕೆ ಬರ್ತದೆ, ಹಸಿವಾದ ಕ್ಷಣಕ್ಕೆ ಬರ್ತದೆ. ಅದರಲ್ಲಿ ಎಷ್ಟಂತಂದ್ರೆ 20 ರೂಪಾಯಿನೇ ಇರ್ತದೆ. ಕೊಟ್ಟು ಬಿಡೋದು, ಕೈ ಮಾಡಿ ತೊಗೊಂಡು 20 ರೂಪಾಯಿ ತೊಗೊಂಡು ಅದೇ ದವಸ ಧಾನ್ಯಗಳನ್ನು ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿರ್ತಕ್ಕಂಥ ನೋಡಿ, ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಬ್ಯಾಂಕ್ ಇಟ್ಟಿದ್ರು. ಒಂದು ಮಗನಿಗೆ ಹೇಳ್ತಾರೆ ಅವರು, ತಗೋಬಹುದಾಗಿತ್ತು ತಮ್ಮ ಸಂಸ್ಥೆಯಲ್ಲೇ ತಗೋಬಹುದು, ಬೇಕಾದ ತಗೋತಾರ. ಇವತ್ತು ಸಂಸ್ಥೆಗಳಿಗೆ ಬೇಡ ಅದು ಮಾತಾಡಬೇಡ, ಇದು ಅಧಿಕಾರಿಗಳ ಕಾರ್ಯಾಲಯ ಇದು. ಮಗನಿಗೆ ನೀನು ಸ್ವಂತ ಪ್ರಯತ್ನದ ಮೇಲೆ ನೀನು ಕೆಲಸ ಇಡಿ, ಇದು ಒಂದೇ ಮಾತವರು. ಇಂಥ ಒಂದು ಮಹಾನ್ ಪಾವರು. ಕೊನೆಗೆ ಮೈಸೂರು ರಾಜ್ಯದ ತಕ್ಕ ಸುದ್ದಿ ಹೋಗ್ತದೆ. ಇವರು ಕರೆಸ್ಕೊಂಡು ಹೇಳ್ತಾರ, ನಮ್ಮಿಂದ ಏನಾದರೂ ಅಪೇಕ್ಷೆ ಮಾಡ್ತೀರೇನಪ್ಪ ನೀವು, ಅಪೇಕ್ಷೆ ಏನಾದ್ರು ಮಾಡ್ತಾರೆ.
ಅವರು ಮನಸ್ಸು ಮಾಡಿದ್ರೆ ರಾಜರೇ ರಾಜರು ಏನು ಬೇಕಾದ ಅವ್ರು ಕೇಳಬಹುದಾಗಿತ್ತು. ಅವ್ರು ಒಂದು ಮಾತು ಕೇಳ್ಬಿಡ್ತಾರೆ ಮನೆಗೆ, ಏನು ಬೇಡ್ರಿ ಒಡೆಯರ, ನನಗ ಒಂದು ಬಹುಶಃ ಮೊಳೆಗಳನ್ನ ಕೊಡ್ರಿ. ಹಚ್ಚಿ ಹಾಕ್ಲಿಕ್ಕೆ ಅವಾಗ ಪ್ರಿಂಟಿಂಗ್ ಪ್ರೆಸ್ ಹೆಂಗಿತ್ತಪ್ಪ ಅಂದ್ರೆ ಈಗ ನಂಗೆ ಇರಲಿಲ್ಲ, ಅವಶ್ಯಕ ಇರಲಿಲ್ಲ. ಮೊಳೆಗಳನ್ನ ಇಡೀ ರಾತ್ರಿ ಬೆಳತನ ಜೋಡಿಸ್ಬೇಕಾಗಿತ್ತು. ಮತ್ತು ಬರ್ತಾ ಬರ್ತಾ ಅದಕ್ಕೆ ಯಂತ್ರ ಬಂತು, ಮೋಟ್ರ್ ಬಂತು. ಅವಾಗ ಅವ್ರು ಹೆಂಗಿತ್ತಂದ್ರೆ ಕೈಲೇ ತುಳಿಬೇಕು, ಕೈಲೇ ತುಳಿದು ಆ ಮಳೆಗಳನ್ನ ಜೋಡಿಸಿ ಆ ಪ್ರಿಂಟ್ ಮಾಡ್ತಕ್ಕಂಥ ಒಂದು ಹಿತಚಿಂತನ ಯಂತ್ರನ. ಮಳೆಗಳೆಲ್ಲ ಹಾಳಾಗಿದ್ದು, ಅಕ್ಷರಗಳೆಲ್ಲ ಮಂದವಾಗಿ ಮುಟ್ತಾ ಇತ್ತು. ಒಂದು ಬೊಗಸೆ ಮೊಳೆಗಳನ್ನು ಕೊಟ್ಬಿಟ್ರು ಸಾಕಿ ಹೊಡೆಯೋರು ಅಂತ. ಎಲ್ಲ ಗೊತ್ತಿದೆ. ಅವರ ಡಾಕ್ಟರೇಟ್ ಪ್ರಶಸ್ತಿ ತಗೊಳಕ್ ಹೋದಾಗ ಎಲ್ಲರೂ ಕೇಳ್ತಾರ, ಶಿಷ್ಟಾಚಾರಕ್ಕೆ ಮಧ್ಯಾಹ್ನ ಊಟ ಇರ್ತದೆ, ನೀವು ಕೋಟ್ ಕಳೀರಿ ಯಾಕೆ ಇಷ್ಟು ಅಂದ್ರೆ ಜನ ಏನಂತು ಎಷ್ಟು ಈ ಮನುಷ್ಯನಲ್ಲಿ ಎಷ್ಟು ಕೋಟ್ ಹಾಕೊಂಡು ಆಟಾಡ್ತಾನೆ ಅಂತೇಳಿ ಏನಾದ್ರು ಆ ಸಂದರ್ಭ ಅಂತ ಸಂದರ್ಭದು. ಒಬ್ಬರು ಹಿತೈಷಿಗಳು ಸದಾಶಿವ ಒಡೆಯರ್ ಅವ್ರ ಕುಲಸಚಿವರು ಇದ್ರು. ಒಂದು ಸಂದರ್ಭದಲ್ಲಿ ಕೋಟ್ ಕಳೀರಿ, ಕೋಟ್ ಕಳೆದ್ಬಿಟ್ಟು ಬರೀ ಊಟಕ್ಕಂತ ಹೇಳಿ, ಬೇಡಪ್ಪ ಬೇಡ ಅಂತಾರ ಅವ್ರು. ಬೇಡ ಅನ್ನೋ ಕೋಣೆ ಒಳಗೆ ಹೋಗಿ ಅವ್ರ ಹಿತೈಷಿಗಳು ಕೋಣೆ ಒಳಗೆ ಹೋಗಿ ಕೋಟ್ ತೆಗಿಸಿ ನೋಡ್ತಾರೆ, ಒಳಗಿನ ಅಂಗಿ ಎಲ್ಲ ಹರಿದು. ನಾವೆಲ್ಲ ಏನಾದ್ರು ಒಂದು ಸಣ್ಣ ಇದು ಸಿಕ್ಕರೆ ನಾವು ಯಾವ ರೀತಿ ತಯಾರಾಗ್ತೀವಿ. ಆದ್ರೆ ಪ್ರಭು ಹೊಳಗಟ್ಟಿಯವರು ಸರಳತೆ. ಅದಕ್ಕಲ್ಲಿ ಇವತ್ತು ದಾರ್ಶನಿಕ ಏನಂತ ಹೇಳಿ ಕರೀತಾರೆ ಅವ್ರನ್ನ, 11ನೇ ಶತಮಾನ ಶಿವಶರಣರಂತೆ 20ನೇ ಶತಮಾನದಲ್ಲಿ ಆಗಿ ಬಿಡುವರು ಪ್ರಭು ಹೊಳಗಟ್ಟಿಯವರು. ಇಂಥ ಕಥೆಗಳನ್ನು ಹೇಳ್ತಾ ಕಥೆಗಳಲ್ಲಿ ಸತ್ಯ ಘಟನೆಗಳು. ಮಗ ಸಹಿತ ಸಂದರ್ಭದಲ್ಲಿ ಕಾರ್ ಅಪಘಾತದಲ್ಲಿ ಅವ ಒಂದ್ಸಲ ಒಂದು ಹಿಂದಿನ ದಿನನೇ ನೋಡಿ, ಅದೇ ವಾರದಲ್ಲಿನೇ ಒಂದು ಟೆಲಿಗ್ರಾಮ ವಿಷಯ ಮುಟ್ಟಿಸಿರ್ನಪ್ಪ, ನನಗೆ ಕೇಂದ್ರ ಸರ್ಕಾರದ ನೌಕರಿ ಹತ್ತು, ನನಗೆ ಪಗಾರ ಸಾಕಷ್ಟಿದೆ, ನೀನು ಏನು ಪ್ರಿಂಟ್ ಮಾಡ್ತೀವಿ, ಏನು ಆಸೆಗಳದಾವ ಮಾಡು, ಹೊಟ್ಟೆ ತುಂಬ ಉಣ್ಣು, ಆರಾಮಾಗಿರು, ನಿನ್ನ ತಿಂಗಳ 500 ರೂಪಾಯಿ ಗಳಿಸ್ತೀನಿ ಅಂಥೇಳಿ ಖುಷಿಯಿಂದ ಹೇಳ್ತಾನೆ. ಇವರು ಖುಷಿಯಿಂದ ಆಯ್ತಪ್ಪ ಚಲೋ ಆತಪ್ಪ ಅಂತೇಳಿ ಅಂದಿರ್ತಾರ. ಮುಂದೆ ಒಂದು ಸಂದರ್ಭದಲ್ಲಿ ಮೊಳೆ ಜೋಡಿಸ್ಕೊತ ಕೂತಂತ ಸಂದರ್ಭದಲ್ಲಿ ಒಂದು ಕಾರ್ ಬರ್ತದವ್ರಿ. ಬಂದಾಗ ನಿಮ್ಮ ಮಗ ದೆಹಲಿಯ ಒಂದು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ ಅಂತ ಅವರು ಒಂದು ಕ್ಷಣವೂ ಆದ್ರಗೊಳ್ಳುವುದಿಲ್ಲ. ಅವರು ಒಂದು ಕ್ಷಣ ಶಿವ ಕೊಟ್ಟ ಅಂದ್ರೆ ಆ ಶರಣರು ಬದುಕೆ ಹೆಂಗಿರ್ತದೆ. ಹೋಗ್ತಾರ, ಹೋಗಿ ಮಣ್ಣು ಮಾಡಿ ಬಂದು ಯಥಾ ರೀತಿ ಮಾತ್ರ ಅನೇಕ ಘಟನೆಗಳು. BMC ಅವರು ಇಲ್ಲಿ ವಿಜಯಪುರಕ್ಕೆ ಬಂದಾಗ ನಾಡ ಹಬ್ಬಕ್ಕೆ ಸ್ವಾಗತಿಸಿರ್ತಾರೆ. ಎಲ್ಲ ನೂರಾರು ಜನರು ಹೋಗ್ತಾರೆ ಅವ್ರಿಗೆ ರೈಲ್ವೆ ಸ್ಟೇಷನ್ಗೆ ಆಹ್ವಾನಿಸ್ಲಿಕ್ಕೆ. BMC ಅವರು ಆಗ್ತಾನೆ ಇಂಗ್ಲೀಷ್ ಕವಿತೆಗಳಂತ ಬಹಳ ಪ್ರಖ್ಯಾತ ಕವಿಗಳು. ಈಗೆಲ್ಲ ಸಾಹಿತ್ಯಗಳಿಗೆ ಬೆಲೆ ಇಲ್ಲ. ಆಗ ಕವಿಗಳನ್ನು ನೋಡೋದಂದ್ರೆ ದೇವರನ್ನು ನೋಡ್ದಂಗೆ ಅವ್ರನ್ನ ಸ್ವಾಗತಿಸಲಿಕ್ಕೆ ನೂರಾರು ಜನ ಹೋಗ್ತಾರೆ. BMC ಅವರು ಬರೀ ಗೋಳ್ಗುಂಬ ತೋರಿಸ್ತೇವೆ, ಜೋಡ್ಗುಂಬ ತೋರಿಸ್ತೇವೆ ಕರೀತಾರ. ಅವ್ರು ಒಂದೇ ಮಾತಾಡ್ತಾರ. ಅವ್ರು ಗುಮ್ಮಟನೂ ಬೇಡ, ಜೋಡು ಗುಮ್ಮಟನೂ ಬೇಡ, ಇನ್ನೊಂದು ಒಂದು ಗುಮ್ಮಟ ಇದೆ, ಅದನ್ನ ನಾನು ನೋಡ್ಲಿಕ್ಕೆ ದಿನಗಳನ್ನ ಕಾಯ್ತಾ ಇದ್ದೀನಿ. ಆ ಶುಭಗಳಿಗೆ ಸಂಲಗ್ನ ಈಗ ಒದಗಿ ಬಂದಿದೆ ನನಗೆ ಅಂತೇಳಿ ಸೀದಾ ಹೋಗಿದ್ದು ಪ್ರಭು ಹೊಳಗಟ್ಟೆ ಅವ್ರನ್ನ. ಹುಕ್ಲಿಬೂರ್ ಜೊತೆ ಮನೆ ಇರ್ತದ, ಹುಕ್ಲಿಬೂರ್ ಜೊತೆ ಮನೆ ಅಂತ ಹುಡುಕೊಂಡು ಹೋಗಿ ಬಾಗಿಲ ಹೊರಗೆ ನಿಂತು ಧನ್ಯೋಷ್ಮಿ ಅಂತೇಳಿ ಕೈ ಮುಗಿತಾರ. ಅವ್ರು ಬಂದು BMC ಅವರನ್ನ ಹೊಗಳ್ತಾರ. ಇದೆಲ್ಲ ಇಂಥ ಹಲವಾರು ದಾಖಲೆಗಳನ್ನ ನೀವು ಒಂದು ಸಂಕಲ್ಪ ಮಾಡಬೇಕು. ನಾವು ನಮ್ಗೆ ಯಾರಿಗಾದ್ರು ಸಾಧ್ಯ ಇತ್ತಂದ್ರೆ ಲಿಂಗದ ಗುಡಿ ಆವರಣದಲ್ಲಿರ್ತಕ್ಕಂಥ ಪ್ರಭು ಹೊಳಕಟ್ಟಿಯವರ ಸಮಾಧಿಯಲ್ಲಿ ಕುಳಿತುಕೊಂಡು 1 ನಿಮಿಷ ಧ್ಯಾನ ಮಾಡಿದರೆ ನಮ್ಮ ಜನ್ಮ ಸಾಕ. 1 ನಿಮಿಷ. ಅದಕ್ಕಿಂತಲೂ ಮಿಗಿಲಾಗಿ ನಾವು ಇದ್ದ ಸ್ಥಳದಲ್ಲಿ ವಚನ ಸಾಹಿತ್ಯವನ್ನು ಓದಿದರ ಮೂಲಕ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೂ ಮುಂದಿನ ಸಂತತಿಗೂ ನಾವು ಪ್ರಚಾರ ಮಾಡ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕ ಅಷ್ಟೇ ಅಲ್ಲ, ಪ್ರಭು ಹೊಳಕಟ್ಟಿಯವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ನನ್ನನ್ನು ಆಹ್ವಾನಿಸಿದ ಮಾನ್ಯ ದಂಡಾಧಿಕಾರಿಗಳವರಿಗೆ ಮತ್ತು ಸಾಹೇಬರು ಅವರಿಗೂ ಕೂಡ ಪತ್ರಕರ್ತರು ಮತ್ತು